ಧಾರವಾಡದ ಕೆಸಿಡಿ ಮೈದಾನದಲ್ಲಿ ಕುಸ್ತಿ ಪಂದ್ಯಾವಳಿಗಳು ಸೆಣಸಾಟದ ಸಂಭ್ರಮ ಆರಂಭವಾಗಿದ್ದು, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ನೇತೃತ್ವದ ಸಂಸದ ಕ್ರೀಡಾ ಮಹೋತ್ಸವದ ಅಂಗವಾಗಿ ಹಮ್ಮಿಕೊಂಡಿದ್ದ ಕುಸ್ತಿ ಪಂದ್ಯಾವಳಿಗಳು ಹೈ ವೋಲ್ಟೇಜ್ ಕಣವಾಗಿ ಮಾರ್ಪಟ್ಟಿದ್ದವು. ಪೈಲ್ವಾನರ ಪ್ರತಿ ಪಟ್ಟುಗಳಿಗೂ ಜನ ಶಿಳ್ಳೆ ಚಪ್ಪಾಳೆ ತಟ್ಟುತ್ತಾ ಸಂಭ್ರಮ ಪಡ್ತಾ ಇದ್ರು. ಆದರೆ ಇದೇ ಸಂಭ್ರಮ ಕ್ಷಣಾರ್ಧದಲ್ಲಿ ರಣರಂಗವಾಗಿ ಮಾರ್ಪಟ್ಟಿದೆ. ಶುಕ್ರವಾರ ರಾತ್ರಿ ನಡೆದ ಫೈನಲ್ ಕುಸ್ತಿ ಪಂದ್ಯಾವಳಿಯಲ್ಲಿ ಇಬ್ಬರು ಪೈಲ್ವಾನರ ನಡುವೆ ಜಬರ್ದಸ್ತ್ ಫೈಟ್ ನಡೆದಿತ್ತು. ಅಂತಿಮವಾಗಿ ಪೈಲ್ವಾನನೊಬ್ಬ ಗೆದ್ದು ಬೀಗಿದ. ಆದರೆ ಗೆಲುವಿನ ಅಮಲಿನಲ್ಲಿ ಇದ್ದ ಆತ ಮಾಡಿದ ಒಂದು ಸನ್ನೆ ಇಡೀ ಕ್ರೀಡಾಕೂಟವನ್ನೇ ಕೆಡಿಸಿಬಿಡ್ತು. ಸೋತ ಸ್ಪರ್ಧಾಳುವಿಗೆ ಗೆದ್ದ ಪೈಲ್ವಾನ್ ಅಸಹ್ಯಕರವಾಗಿ ಸನ್ನೆ ಮಾಡಿದ್ದೆ ಈ ಮಹಾ ಗಲಾಟೆಗೆ ಕಾರಣವಾಗಿತ್ತು. ಪೈಲ್ವಾನನ ಸನ್ನೆಯಿಂದ ಕೆರಳಿದ ಸೋತ ಅಭ್ಯರ್ಥಿಯ ಬೆಂಬಲಿಗರು ನೇರವಾಗಿ ಅಖಾಡಕ್ಕೆ ನುಗ್ಗಿದ್ರು. ಅತ್ತ ಗೆದ್ದ ಪೈಲ್ವಾನನ ಬೆಂಬಲಿಗರು ಕೂಡ ಅಖಾಡಕ್ಕೆ ಬಂದಿದ್ರಿಂದಾಗಿ ಅಖಾಡದೊಳಗೆ ವಾಗ್ವಾದ ತಾರಕಕ್ಕೇರ್ತು. ಮಾತು ಮಿತಿ ಮೀರಿ ಕೈ ಮಿಲಾಯಿಸುವ ಹಂತಕ್ಕೆ ತಲುಪಿತು. ಪರಿಸ್ಥಿತಿ ಕೈಮೀರ್ತಾ ಇದ್ದಂತೆ ಅಖಾಡಕ್ಕೆ ಇಳಿದ ಪೊಲೀಸರು ಲಘು ಲಾಠಿ ಪ್ರಹಾರ ಮಾಡಿ ಎರಡು ಗುಂಪುಗಳನ್ನ ಚದುರಿಸಿದರು. ಗಲಾಟೆ ತೀವ್ರವಾದ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ರಾತ್ರಿ ನಡೆಯಬೇಕಾಗಿದ್ದ ಉಳಿದ ಎಲ್ಲಾ ಪಂದ್ಯಗಳನ್ನ ಜಿಲ್ಲಾಡಳಿತ ಸ್ಥಗಿತ ಮಾಡಿತು. ಕ್ರೀಡಾ ಸ್ಫೂರ್ತಿಯಿಂದ ನಡೆಯಬೇಕಾಗಿದ್ದ ಕುಸ್ತಿ ಅಖಾಡ ಪೈಲ್ವಾನರ ವಾಗ್ವಾದದಿಂದಾಗಿ ಕ್ರೀಡಾಭಿಮಾನಿಗಳಲ್ಲಿ ನಿರಾಸೆ ಮೂಡಿಸಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.